ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಲಾಗಿದೆ. ಸೋಫಿಯಾ ಪತಿ ಮನೆ ಮೇಲೆ ಅಟ್ಯಾಕ್ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹರಡಿಸಲಾಗಿದೆ. ನೋಡಿ, ಯಾವಾಗಲೂ ಕೂಡ ಇಂಥ ಸನ್ನಿವೇಶದಲ್ಲಿ ಸುಳ್ಳು ಸುದ್ದಿ ಹರಡಿಸುವಂಥ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ಅದು ದೇಶದ್ರೋಹ ಆಗುತ್ತೆ, ದೇಶಕ್ಕೆ ಮಾಡುವಂಥ ಅಪಮಾನ ಆಗುತ್ತೆ. ನಾವು ದೇಶಕ್ಕೆ ಎಷ್ಟು ಪ್ರೀತಿ ಮಾಡ್ತೀವಿ, ದೇಶವನ್ನು ಎಷ್ಟು ಗೌರವಿಸ್ತೀವಿ ಅನ್ನೋದು ಕೂಡ ಇದನ್ನು ಸೂಚಿಸುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ನಾಗರಿಕರಾಗಿ, ಜವಾಬ್ದಾರಿತ ನಾಗರಿಕರಾಗಿ, ಕೇವಲ ನಾಗರಿಕಲ್ಲ, ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ಹೇಗಿರಬೇಕು ನೋಡಿ. ಇಲ್ಲಿ ಸೋಫಿಯಾ ಖುರೇಷಿ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡಿಸಲಾಗಿದೆ. ಅವರ ಪತಿಯ ಮನೆಯ ಮೇಲೆ, ಅಂದರೆ ಬೆಳಗಾವಿಯಲ್ಲಿರುವಂಥ ಅವರ ಪತಿಯ ಮನೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ ಸುದ್ದಿಯನ್ನು ಹರಡಿಸಲಾಗಿದೆ. ಈ ಸುದ್ದಿಯನ್ನು ನಂಬೇಡಿ ಅಂತ ಹೇಳಿ ಬೆಳಗಾವಿಯ SP ಭೀಮಾಶಂಕರ್ ಗುಳೇದ್ ಮನವಿ ಮಾಡಿದ್ದಾರೆ. ಅನೀಸ್ ಉದ್ದೀನ್ ಎಂಬಾತನಿಂದ X ಖಾತೆಯಲ್ಲಿ ಪೋಸ್ಟ್ ಹಾಕಲಾಗಿತ್ತು. RSS ಅಟ್ಯಾಕ್ ಮಾಡಿದೆ ಅಂತ ಹೇಳಿ ಜಾಲತಾಣದಲ್ಲಿ ಆತ ವಿವರಿಸಿದ್ದ. ಸೋಫಿಯಾ ಜೊತೆಗೆ ಮನೆ ಧ್ವಂಸದ ಹಳೆ ವಿಡಿಯೋ ಕೂಡ, ಯಾವುದೋ ಮನೆಯ ಧ್ವಂಸದ ವಿಡಿಯೋ ಕೂಡ ಹಾಕಿದ್ರು. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸೋಫಿಯಾ ಪತಿ ಮನೆಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಗ್ರಾಮಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸೋಫಿಯಾ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಮನೆಗೆ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ SP ಭೀಮಾಶಂಕರ್ ಗುಳೇದ್ ಕೂಡ ಹೇಳಿದ್ದಾರೆ, ನಂಬಬೇಡಿ, ಇದನ್ನು ಯಾವ ಕಾರಣಕ್ಕೂ ಕೂಡ ನಂಬಲಿಕ್ಕೆ ಯೋಗ್ಯವಾದ ಸುದ್ದಿ ಅಲ್ಲ. ಆ ರೀತಿಯ ದಾಳಿಯಾಗಲಿ ಮತ್ತೊಂದಾಗಲಿ ಇಲ್ಲಿ ನಡೆದಿಲ್ಲ ಅಂತ ಹೇಳಿ ಖಚಿತಪಡಿಸಿದ್ದಾರೆ.